ಇನ್ನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಬೇರೆ ಬೇರೆ ಕಸರತ್ತುಗಳು ಶುರುವಾಗಿದೆ, ಬೇರೆ ಬೇರೆ ಪ್ಲಾನ್ಗಳು ಶುರುವಾಗಿದೆ. ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ನಾಯಕರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಹೈ ವೋಲ್ಟೇಜ್ ಮೀಟಿಂಗ್. ಬೆಂಗಳೂರಿನಲ್ಲಿ ನಡೆಯುವಂತಹ ಮೀಟಿಂಗ್ ಇದು. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಾಲ್ಗೊಳ್ತಾರೆ. ಸಿಎಂ ಇರ್ತಾರೆ, ಡಿಸಿಎಂ ಇರ್ತಾರೆ, ಕೆಲ ಹಿರಿಯ ಸಚಿವರುಗಳು ಕೂಡ ಇರ್ತಾರೆ. ಕ್ಷೇತ್ರವಾರು ಸಮೀಕ್ಷೆ ನಡೆಸಿದ್ದಾರೆ ಸಚಿವರುಗಳು ಮತ್ತು ಜಿಲ್ಲಾ ನಾಯಕರು. ಯಾವ್ಯಾವ ಹೆಸರುಗಳನ್ನು ಫೈನಲ್ ಮಾಡಬೇಕು, 20ಕ್ಕೂ ಹೆಚ್ಚು ಕ್ಷೇತ್ರಗಳ ವರದಿ ಸಿದ್ಧವಾಗಿದೆ. ಕೆಲ ಕ್ಷೇತ್ರಕ್ಕೆ ಒಬ್ಬೊಬ್ಬ ಅಭ್ಯರ್ಥಿಯ ಹೆಸರು, ಇನ್ನು ಕೆಲ ಕ್ಷೇತ್ರಕ್ಕೆ 2-3 ಜನರ ಹೆಸರು, ಈ ರೀತಿ ಫೈನಲ್ ಆಗುತ್ತೆ. ಅದಾದ ಮೇಲೆ 2-3 ಜನನ ಘೋಷಣೆ ಮಾಡಿದ ಮೇಲೆ ಅದರಲ್ಲಿ ಸೋಸ್ತಾರೆ, ಮತ್ತೆ ಯಾರನ್ನ ಫೈನಲ್ ಮಾಡಬೇಕು ಅನ್ನೋದು ನಿರ್ಧಾರಕ್ಕೆ ಬರ್ತಾರೆ. AICCಗೆ ಈಗಾಗಲೇ ಒಂದು ವರದಿ ಹೋಗಿದೆ. ಕ್ಷೇತ್ರವಾರು ಸಮೀಕ್ಷೆ ನಡೆಸಿರುವಂಥ ವಿವರಗಳು, ಸಚಿವರ ಬಗ್ಗೆ ವಿವರಗಳು, ಯಾರನ್ನ ಅಭ್ಯರ್ಥಿಗಳನ್ನಾಗಿ ಮಾಡ್ತಾ ಇದ್ದೀವಿ ಅವರ ಬಗ್ಗೆ ವಿವರಗಳು ಎಲ್ಲವನ್ನೂ ಕೂಡ ಈಗಾಗಲೇ ಸಂಬಂಧಪಟ್ಟಂಥವರಿಗೆ ಕಳುಹಿಸಿ ಕೊಡಲಾಗಿದೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳ ವರದಿ CM DCM ಖುದ್ದು ಕೂತ್ಕೊಂಡು ಇದೆಲ್ಲವನ್ನು ಕೂಡ ಸಿದ್ಧಪಡಿಸಿದ್ದಾರೆ. ನಾನು ಹೇಳ್ತಾ ಇದ್ದೆ, ಕೆಲ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಅಭ್ಯರ್ಥಿಯ ಹೆಸರು, ಇನ್ನು ಕೆಲ ಕ್ಷೇತ್ರಗಳಿಗೆ 2-3 ಜನ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ಆ್ಯಕ್ಚುಲಿ ಏನು ಅಂತಂದರೆ, ಇದು ಒಂದು ಲೆಕ್ಕದಲ್ಲಿ ತುಂಬ ಸ್ಪರ್ಧೆಯ ಕಣ ಇದೆ, ಸಾಮಾನ್ಯ ಸಂಗತಿ ಅಲ್ಲ ಇದು. ಯಾವ ರೀತಿ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ, ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನಾನು ಕೊಡಲೇಬೇಕು. ಯಾಕಂದರೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಅಭ್ಯರ್ಥಿ, ಇನ್ನು ಕೆಲ ಕ್ಷೇತ್ರಗಳಿಗೆ 2 ಅಥವಾ 3 ಜನ. ಇಲ್ಲಿ 2 ಅಥವಾ 3 ಜನ ಅನ್ನೋದಿದೆಯಲ್ಲ, ಅದೇ ಕಗ್ಗಂಟಾಗೋದು. ಸಾಮಾನ್ಯವಾಗಿ ಏನು ಅಂತಂದರೆ, ಒಬ್ಬ ಅಭ್ಯರ್ಥಿಯನ್ನು ಅಳೆದು ತೂಗಿ ಘೋಷಣೆ ಮಾಡಿಬಿಡ್ಬೇಕು. ಮಾಡಲಿಲ್ಲ ಅಂತಂದರೆ ಈಗೇನು 3 ಜನನ ಘೋಷಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, 2 ಸೇರ್ಕೊಂಡು ಇನ್ನೊಬ್ಬನ ಸೋಲಿಸ್ತಾರೆ.